ಎಸ್ಐಆರ್ ಬಳಿಕ ಡೇಂಜರ್ ಝೋನ್ನಲ್ಲಿ ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳು. 50% ಮತದಾರರು ಡಿಲೀಟ್ ಆಗೋ ಆತಂಕ. ಪ್ರಕ್ರಿಯೆಯನ್ನು ಮರುಪರಿಶೀಲನೆ ಮಾಡಿ ಅಂತ ಸಾರ್ವಜನಿಕರ ಒತ್ತಾಯ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ಮುಂದುವರಿದ ಇಡಿ ರೇಡ್. 24 ಗಂಟೆಗಳು ಕಳೆದರೂ ಮುಗಿಯದ ಪರಿಶೀಲನೆ. ಇವತ್ತು ಕೂಡ ದಾಖಲೆಗಳ ಶೋಧ ಕಾರ್ಯ ಮುಂದುವರಿಕೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಹಗರಣ. ಶಿವಶಂಕರಪ್ಪ ಕೆಪಿಎಸ್ಸಿ ಸದಸ್ಯರ ವಿರುದ್ಧ ಇಡಿ ತಂಡದಿಂದ ತನಿಖೆ ಶುರು. ಕಳೆದ 5 ವರ್ಷಗಳ ನೇಮಕಾತಿ ಪ್ರಕ್ರಿಯೆ, ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳು ಪರಿಶೀಲನೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಹರಿತಾ ಇರುವ ಕಾವೇರಿ. ರೈತರ ದಿಕ್ಕು ತಪ್ಪಿಸಿ ನೀರು ಬಿಡ್ತಾ ಇರುವ ಆರೋಪ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿ ನಮ್ಮ ರೈತರ ಹಿತ ಮರೆಯುತ್ತಿದೆ ಅಂತ ಕಿಡಿ. ಬಾಗಿನಕ್ಕೂ ಮೊದಲೇ ಬರಿದಾಯಿತು ಕಬಿನಿ. ತಮಿಳುನಾಡಿಗೆ ಹರಿದಳು ಕಪಿಲೆ. ಪ್ರತಿನಿತ್ಯ 1200 ಕ್ಯೂಸೆಕ್ ನೀರು ಹರಿತಾ ಇದ್ದು ಕಬಿನಿ ಖಾಲಿ ಖಾಲಿ. ಕಾವೇರಿ ವನ್ಯಧಾಮದ ಬಳಿ 3 ಶೂಟೌಟ್ ಪ್ರಕರಣ. ಘಟನೆಯ ಬಳಿಕ 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಸ್ಫೋಟ. ಜೆಲಟಿನ್ ಬಳಸಿ ಕಳ್ಳಬೇಟೆ ತಡೆ ಶಿಬಿರಗಳ ಬ್ಲಾಸ್ಟ್. ಹೆಚ್ಚಾಗಿರೋ ಆತಂಕ. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ. ಬೆಳಗ್ಗೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರಿಂದ ಅಂತಿಮ ನಮನ. ಮಧ್ಯಾಹ್ನ ಹುಟ್ಟೂರು ತಿಪಟೂರಿನಲ್ಲಿ ಅಂತ್ಯಕ್ರಿಯೆ. ಪ್ರಜ್ವಲ್ ರೇವಣ್ಣ ಬಾರಾಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ. 2 ಜೈಲು ಸಿಬ್ಬಂದಿ ಅಮಾನತುಗೊಳಿಸಿ ಆದೇಶ. ಜೈಲರ್ ರಮೇಶ್ ಧರ್ಮಟ್ಟಿ, ವಾರ್ಡನ್ ಮಹೇಶ್ ಸಜ್ಜನ್ ಅಮಾನತು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ. ಮೈಸೂರು ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ. ವಾಲ್ಮೀಕಿ ನಿಗಮ ಹಗರಣ ರೂವಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಅಂತ ಆಕ್ರೋಶ. ಕೆಆರ್ ಪುರಂನಲ್ಲಿ ನಡೆದಿದ್ದ ತ್ರಿವಳಿ ಕೊಲೆ ಕೇಸ್ಗೆ ಮತ್ತೆ ಟ್ವಿಸ್ಟ್. ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರಮುಖ ಆರೋಪಿ ಶ್ವೇತಾ ಅರ್ಜಿ. ತನಿಖೆ ಪ್ರಗತಿಯಲ್ಲಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಅರ್ಜಿ ಹಾಕಿ ಅಂತ 29ನೇ ಎಸಿಜೆಎಂ ಕೋರ್ಟ್ನಿಂದ ಇತ್ಯರ್ಥ. ಬೆಂಗಳೂರು ದಕ್ಷಿಣದ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ದಂಧೆ ಕೇಸ್. ಪ್ರಭುದೇವ ಎಂಬ ವ್ಯಕ್ತಿ ವಿರುದ್ಧ ತಾವರಕೆರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲು. 600 ರೂಪಾಯಿ ಔಷಧಿಗೆ 6000 ರೂಪಾಯಿ ಲೇಬಲ್ ಹಾಕಿ ಮಾರಾಟ. ಚಿಕ್ಕಮಗಳೂರಲ್ಲಿ ನಿತ್ಯ ಸರ್ಕಾರಿ ಶಾಲೆಯ ಒಳಗೆ ಶಿಕ್ಷಕನ ಫ್ಯಾಮಿಲಿ ಗಲಾಟೆ. ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ಗಂಡ ಹೆಂಡತಿ ಜಗಳಕ್ಕೆ ಶಾಲಾ ಮಕ್ಕಳು ಶಿಕ್ಷಕರಿಗೆ ಕಿರಿಕಿರಿ. ಇಂಧನ ಉಳಿತಾಯಕ್ಕೆ ಬಿಜೆಪಿ ಶಾಸಕ ಜಗದೀಶ್ರಿಂದ ವಿಭಿನ್ನ ಅಭಿಯಾನ. ಸಾರ್ವಜನಿಕರು ಅಧಿಕಾರಿಗಳಿಗೆ ಉಚಿತವಾಗಿ 100 ಸೈಕಲ್ ವಿತರಣೆ. 1 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಲಕ್ಷ ವೃಕ್ಷ ಅಭಿಯಾನಕ್ಕೆ ಚಾಲನೆ. ದೇವಭೂಮಿ ಉತ್ತರಾಖಂಡದಲ್ಲಿ ಮುಂದುವರೆದ ವರುಣಾರ್ಭಟ. ಪ್ರವಾಹ ಹಾಗೂ ಸರಣಿ ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತ. ಮೇಘಸ್ಫೋಟದ ಹೊಡೆತಕ್ಕೆ ಕೊಚ್ಚಿ ಹೋದ ರಸ್ತೆ, ಸೇತುವೆ. ಭೂಕುಸಿತದಿಂದ 97 ರಸ್ತೆಗಳು ಬಂದ್. ದಕ್ಷಿಣ ಅಮೆರಿಕಾದ ಚಿಲಿಯಲ್ಲೂ ಮಳೆ, ಪ್ರವಾಹಕ್ಕೆ ತತ್ತರ. ನದಿಗಳಂತಾದ ರಸ್ತೆಗಳು, ಕೊಚ್ಚಿ ಹೋದ ವಾಹನಗಳು. ಧಾರಾಕಾರ ಮಳೆ, ಭೂಕುಸಿತಕ್ಕೆ 13 ಮಂದಿ ಸಾವು, 7 ಮಂದಿ ನಾಪತ್ತೆ. 2026ರ ದೆಹಲಿ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಅಂಪೈರ್ಗೆ ಬಡಿದ ಬಾಲ್. ಧರ್ಮೇಶ್ ಭಾರದ್ವಾಜ್ ಮುಖಕ್ಕೆ ಗಾಯ, ಐಸಿಯುನಲ್ಲಿ ಚಿಕಿತ್ಸೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈಸ್ಟ್ ಡೆಲ್ಲಿ ರೈಡರ್ಸ್ ಮತ್ತು ನ್ಯೂ ಡೆಲ್ಲಿ ಟೈಗರ್ಸ್ ನಡುವಿನ ಪಂದ್ಯದಲ್ಲಿ ಘಟನೆ. ಯಶ್ ನಟನೆಯ ಟಾಕ್ಸಿಕ್ ಬಿಡುಗಡೆಗೆ ವಾರವಷ್ಟೇ ಬಾಕಿ. ಇದೇ 21ರಿಂದ ಸಿನಿಮಾದ ಟಿಕೆಟ್ ಬುಕಿಂಗ್ ಆರಂಭ. ಬುಕಿಂಗ್ ಓಪನ್ ಆದ ಕೆಲವೇ ಗಂಟೆಗಳಲ್ಲಿ ದಾಖಲೆ ಬರೆಯುವ ಸೂಚನೆ. ಟಾಕ್ಸಿಕ್ ಸಿನಿಮಾ ತಂಡದಿಂದ ಭರ್ಜರಿ ಪ್ರಮೋಷನ್. ಮುಂಬೈನ ಮೆಟ್ರೋಗಳ ಮೇಲೆ ರಾರಾಜಿಸ್ತಾ ಇವೆ ಟಾಕ್ಸಿಕ್ ಪೋಸ್ಟರ್ಸ್. ಮೆಟ್ರೋ ಇರೋ ಎಲ್ಲ ನಗರಗಳಲ್ಲೂ ಇದೇ ರೀತಿ ಪ್ರಮೋಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.